ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಅರಿಷ್ಟಾಸುರನ ಸಂಹಾರ, ಕಂಸನು ಅಕ್ರೂರನನ್ನು ವೃಜಕ್ಕೆ ಕಳುಹಿಸಿಕೊಟ್ಟುದು ಎಂಬ 36ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಅತ ತರ್ಹ್ಯಾಗತೋ ಗೋಷ್ಠಮರಿಷ್ಟೋ ವೃಷಭಾಸುರಃ ಮಹೀಂ ಮಹಾಕಕುತ್ಕಾಯ ಕಂಪಯನ್ ಖುರವೀಕ್ಷತಾಂ. ಪರೀಕ್ಷಿತ ಮಹಾರಾಜ, ಶ್ರೀಕೃಷ್ಣನು ಗೋಪಾಲಕರೊಡನೆ ವ್ರಜಕ್ಕೆ ಹಿಂದಿರುಗುತ್ತಿರುವಾಗ ಮಹಾಕಾಯನಾದ ಅರಿಷ್ಟಾಸುರನೆಂಬ ಹೆಸರಿನ ದೈತ್ಯನು ಎತ್ತರವಾದ ಹಿಳಲುಗಳುಳ್ಳ ಗೂಳಿಯ ರೂಪವನ್ನು ಧರಿಸಿ ತನ್ನ ಗೊರಸುಗಳ ಸಂಘಟ್ಟನದಿಂದ ಭೂಮಿಯನ್ನೇ ನಡುಗಿಸುತ್ತಾ ಗೋಕುಲದೊಳಕ್ಕೆ ನುಗ್ಗಿದನು. ಆ ಮಹಾಸುರನ ಕಾಲಿನ ಗೊರಸುಗಳಿಂದ ಭೂಮಿಯನ್ನು ಕೆರೆದು ಭೂಮಿಯನ್ನು ಕೆರೆದು ಪರ್ವತೋಪಮವಾಗಿ ಧೂಳನ್ನೆಬ್ಬಿಸುತ್ತಾ ಬಾಲವನ್ನು ಸೆಟೆದು ನಿಲ್ಲಿಸಿ ಕೋಡುಗಳಿಂದ ಗದ್ದೆಯ ಬದುಗಳನ್ನು ಸರೋವರದ ದಡಗಳನ್ನು ತಿವಿದು ಒಡೆದು ಹಾಕುತ್ತಾ ಗಟ್ಟಿಯಾಗಿ ಗರ್ಜಿಸುತ್ತಿದ್ದನು. ಆ ಗೂಳಿಯ ರೂಪದ ರಾಕ್ಷಸನು ಬಾರಿ ಬಾರಿಗೂ ಸ್ವಲ್ಪ ಪುರುಷ ಮೂತ್ರೋತ್ಸರ್ಜನೆಗಳನ್ನು ಮಾಡುತ್ತಿದ್ದನು. ಎವೆಯಕ್ಕದ ಕಣ್ಣುಗಳಿಂದ ದುರುಗುಟ್ಟಿಕೊಂಡು ನೋಡುತ್ತಿದ್ದನು. ಅವನ ನಿಷ್ಠುರವಾದ ಗುಟರಿನಿಂದ ಮನುಷ್ಯ ಸ್ತ್ರೀಯರ ಮತ್ತು ಹಸುಗಳ ಗರ್ಭಗಳು ಅಕಾಲದಲ್ಲಿ ಕಳಚಿ ಬೀಳುತ್ತಿದ್ದವು. ಕೆಲವರಿಗಂತೂ ಭಯದಿಂದಲೇ ಗರ್ಭಸ್ರಾವವಾಗುತ್ತಿದ್ದಿತು. ಅರಿಷ್ಟಾಸುರನ ಹಿಳಲಿನ ಮೇಲೆ ಅದು ಪರ್ವತವಾಗಿರಬಹುದೆಂಬ ಭ್ರಾಂತಿಯಿಂದ ಮೋಡಗಳು ಕುಳಿತುಕೊಳ್ಳುತ್ತಿದ್ದವು. ತೀಕ್ಷ್ಣವಾದ ಕೊಂಬುಗಳನ್ನು ಹೊಂದಿದ್ದ ಗೂಳಿಯ ರೂಪದ ರಾಕ್ಷಸನನ್ನು ನೋಡಿ ಸಮಸ್ತ ಗೋಪಿಯರು ಭಯಗೊಂಡರು. ಪಶುಗಳಾದರೂ ಅತ್ಯಂತ ಭಯದಿಂದ ಗೋಂತುಗಳನ್ನೇ ಕಿತ್ತುಕೊಂಡು ಗೋಕುಲವನ್ನೇ ತೊರೆದು ಓಡಿ ಹೋದವು. ಆ ಸಮಯದಲ್ಲಿ ಸಮಸ್ತ ವ್ರಜವಾಸಿಗಳು ಕೃಷ್ಣ ಕೃಷ್ಣ ನಮ್ಮನ್ನು ಕಾಪಾಡು ಎಂದು ಹೇಳುತ್ತಾ ಶ್ರೀಕೃಷ್ಣನನ್ನು ಶರಣು ಹೊಂದಿದರು. ಗೋಕುಲವು ಅತ್ಯಂತ ಭಯಾರ್ಥವಾಗಿರುವುದನ್ನು ಶ್ರೀಕೃಷ್ಣನು ನೋಡಿದನು. ಮಾ ಭಯಿಷ್ಠ, ಭಯಪಡಬೇಡಿರಿ ಎಂದು ವ್ರಜವಾಸಿಗಳಿಗೆ ಆಶ್ವಾಸನೆಯನ್ನು ನೀಡುತ್ತಾ ಆತನು ಶ್ರೀಕೃಷ್ಣ ಪರಮಾತ್ಮನು ವೃಷಾಸುರನಿಗೆ ಕೂಗಿ ಹೇಳಿದನು, ಗೋಪಾಲೈ ಪಶುಭಿರ್ಮಂಧ ತ್ರಾಸಿತೈ ಕಿಮಸತ್ತಮ ಬಲದರ್ಪಹಾಹಂ ದುಷ್ಟಾನಾಂ ತದ್ವಿಧಾನಾಂ ದುರಾತ್ಮನಾಂ. ಮೂರ್ಖನೇ, ಗೋಪಾಲಕರನ್ನು ಗೋವುಗಳನ್ನು ಏಕೆ ಹೆದರಿಸುತ್ತಿರುವೆ? ದುರಾತ್ಮನಾದ ನಿನ್ನಂತಹ ದುಷ್ಟರ ಬಲದರ್ಪಗಳನ್ನು ವಿನಾಶಗೊಳಿಸಲು ನಾನಿದ್ದೇನೆ ಎಂದು ಹೇಳುತ್ತಾ ಭುಜವನ್ನು ತಟ್ಟಿಕೊಂಡು ಚಪ್ಪಾಳೆಯ ಶಬ್ದದಿಂದ ಅರಿಷ್ಟಾಸುರನ ಕೋಪವನ್ನು ಕೆರಳಿಸುತ್ತಾ ಪಕ್ಕದಲ್ಲಿದ್ದ ಗೆಳೆಯನ ಹೆಗಲ ಮೇಲೆ ನೀಳವಾದ ತೋಳನ್ನಿಟ್ಟುಕೊಂಡು ನಿಂತುಕೊಂಡನು. ವೃಷಭಾಸುರನು ಕೂಡ ಕೋಪಗೊಂಡವನಾಗಿ ಗೊರಸುಗಳಿಂದ ಭೂಮಿಯನ್ನು ಕೆರೆಯುತ್ತಾ ಎತ್ತಿದ ಬಾಲದಿಂದ ಆಕಾಶದಲ್ಲಿದ್ದ ಮೇಘಗಳನ್ನೇ ತಿರುಗಿಸುತ್ತಾ ಶ್ರೀಕೃಷ್ಣನ ಬಳಿಗೆ ಧಾವಿಸಿ ಬಂದನು. ಆ ದೈತ್ಯನು ತನ್ನ ಕೊಂಬುಗಳನ್ನು ಮುಂದಕ್ಕೆ ಚಾಚಿದನು. ಸ್ತಬ್ಧವಾಗಿದ್ದು ಕೆಂಡದಂತೆ ಕೆಂಪಾಗಿದ್ದ ಕಣ್ಣುಗಳಿಂದ ಶ್ರೀಕೃಷ್ಣನನ್ನು ದುರುಗುಟ್ಟಿಕೊಂಡು ನೋಡುತ್ತಾ ಇಂದ್ರನಿಂದ ಬಿಡಲ್ಪಟ್ಟ ವಜ್ರಾಯುಧದಂತೆ ಅತ್ಯಂತ ವೇಗವಾಗಿ ಶ್ರೀಕೃಷ್ಣನನ್ನು ಆಕ್ರಮಿಸಿದನು. ಆದರೆ ಶ್ರೀಕೃಷ್ಣನು ವಜ್ರಾಯುಧದೋಪಾದಿಯಲ್ಲಿ ಧಾವಿಸಿ ಬಂದ ಅರಿಷ್ಟಾಸುರನನ್ನು ಅವನ ಕೊಂಬುಗಳಲ್ಲಿ ಹಿಡಿದು ಆನೆಯು ಎದುರಾನೆಯನ್ನು ಹಿಂದಕ್ಕೆ ತಳ್ಳುವಂತೆ 18 ಹೆಜ್ಜೆಗಳಷ್ಟು ಹಿಂದಕ್ಕೆ ತಳ್ಳಿಬಿಟ್ಟನು. ಹೀಗೆ ಶ್ರೀಕೃಷ್ಣನಿಂದ ತಳ್ಳಲ್ಪಟ್ಟು ಕೆಳಕ್ಕೆ ಬಿದ್ದರೂ ಆ ರಾಕ್ಷಸನು ಶೀಘ್ರವಾಗಿಯೇ ಮೇಲೆದ್ದು ನಿಂತನು. ಅವನ ಶರೀರವು ಬೆವರುತ್ತಿದ್ದಿತು. ಆತನು ಬಿರುಸಾಗಿ ನಿಟ್ಟುಸಿರು ಬಿಡುತ್ತಿದ್ದನು. ಅತ್ಯಂತ ಕ್ರುದ್ಧನಾಗಿದ್ದ ಅವನು ಪುನಃ ಶ್ರೀಕೃಷ್ಣನ ಮೇಲೆ ಬಿದ್ದನು. ಪುನಃ ತನ್ನ ಮೇಲೆ ಬೀಳುತ್ತಿರುವ ವೃಷಭಾಸುರನನ್ನು ಶ್ರೀಕೃಷ್ಣನು ನೋಡಿ ಹಿಂದಿನಂತೆಯೇ ಅವನನ್ನು ಕೊಂಬುಗಳಲ್ಲಿ ಹಿಡಿದು ನೆಲದಲ್ಲಿ ಕೆಡಹಿ ಕಾಲಿನಿಂದ ತುಳಿದು ಬಟ್ಟೆಯನ್ನು ಹಿಂಡುವಂತೆ ಅದರ 2 ಕೊಂಬುಗಳನ್ನು ಹಿಗ್ಗ ತಿರುಗಿಸಿ 2 ಕೊಂಬುಗಳನ್ನು ಕಿತ್ತು ಆ ಕೊಂಬುಗಳಿಂದಲೇ ಅರಿಷ್ಟಾಸುರನನ್ನು ಚೆನ್ನಾಗಿ ಪ್ರಹರಿಸಿದನು. ಹೀಗೆ ಶ್ರೀಕೃಷ್ಣನಿಂದ ಪ್ರಹರಿಸಲ್ಪಟ್ಟ ವೃಷಭಾಸುರನು ರಕ್ತವನ್ನು ಕಾರುತ್ತಾ ಮೂತ್ರ ಪುರೀಷಗಳನ್ನು ಉತ್ಸರ್ಜಿಸುತ್ತಾ ಕಾಲುಗಳನ್ನು ಬಡಿಯುತ್ತಾ ಕಣ್ಣುಗಳನ್ನು ತಿರುಗಿಸುತ್ತಾ ಬಹಳ ಕಷ್ಟದಿಂದ ಮೃತ್ಯುವಿನ ಮನೆಯನ್ನು ಸೇರಿದನು. ಅರಿಷ್ಟಾಸುರನ ಸಂಹಾರವಾದೊಡನೆಯೇ ದೇವತೆಗಳು ಪುಷ್ಪವೃಷ್ಟಿಗೈದು ಶ್ರೀಕೃಷ್ಣನನ್ನು ಸ್ತುತಿಸಿದರು. ಮಹಾರಾಜ, ಹೀಗೆ ವೃಷಭಾಸುರನನ್ನು ಗೋಪಿಯರಿಗೆ ನೇತ್ರಾನಂದಕರನಾದ ಶ್ರೀಕೃಷ್ಣನು ಸಂಹರಿಸಿ ಗೋಪಿಯರಿಂದ ಸ್ತುತಿಸಲ್ಪಡುತ್ತಾ ಬಲರಾಮನೊಡನೆ ಗೋಕುಲವನ್ನು ಪ್ರವೇಶಿಸಿದನು. ಪರೀಕ್ಷಿತ ಮಹಾರಾಜ, ಭಗವಂತನಾದ ಶ್ರೀಕೃಷ್ಣನ ಲೀಲೆಯು ಪರಮಾದ್ಭುತವಾದುದು.
ಅದ್ಭುತ ಕರ್ಮನಾದ ಶ್ರೀಕೃಷ್ಣನು ಅರಿಷ್ಟಾಸುರನನ್ನು ಸಂಹರಿಸಿದ ನಂತರ ದೇವರ್ಷಿಗಳಾದ ನಾರದರು ಕಂಸನ ಬಳಿಗೆ ಹೋಗಿ ಹೇಳಿದರು, ಕಂಸ ಸಾರ್ವಭೌಮನೇ, ನಿನಗೆ ಮಂಗಳವಾಗಲಿ. ನಾನು ಕೆಲವು ರಹಸ್ಯ ವಿಷಯಗಳನ್ನು ನಿನಗೆ ತಿಳಿಸುವ ಸಲುವಾಗಿ ಬಂದಿರುವೆನು. ಬಂಡೆಯ ಮೇಲೆ ಅಪ್ಪಳಿಸಲು ಹೋದಾಗ ನಿನ್ನ ಕೈಯಿಂದ ತಪ್ಪಿಸಿಕೊಂಡ ಹೆಣ್ಣು ಶಿಶುವು ಯಶೋಧಾದೇವಿಯ ಪುತ್ರಿಯು. ಗೋಕುಲದಲ್ಲಿ ಕೃಷ್ಣನೆಂಬ ಹೆಸರಿನಿಂದ ಯಾವ ಬಾಲಕನಿರುವನೋ ಅವನು ದೇವಕಿ ದೇವಿಯ ಪುತ್ರನು. ಬಲರಾಮನೆಂಬ ಹೆಸರಿನಿಂದ ಇರುವ ಬಾಲಕನು ರೋಹಿಣಿ ದೇವಿಯ ಪುತ್ರನು. ವಸುದೇವನು ನಿನಗೆ ಭಯಗೊಂಡು ತನ್ನ 2 ಮಕ್ಕಳನ್ನು ತನ್ನ ಮಿತ್ರನಾದ ನಂದಗೋಪನ ಮನೆಯಲ್ಲಿ ಬಿಟ್ಟಿದ್ದಾನೆ. ದೇವಕಿ ದೇವಿಯ ಪುತ್ರನಾದ ಆ ಕೃಷ್ಣನೆಂಬ ಬಾಲಕನೇ ನಿನ್ನ ಅನುಚರರಾದ ರಾಕ್ಷಸರೆಲ್ಲರನ್ನೂ ಸಂಹರಿಸಿರತಕ್ಕವನು. ಆದುದರಿಂದ ನೀನು ಕೃಷ್ಣನ ವಿಷಯದಲ್ಲಿ ಎಚ್ಚರಿಕೆಯಿಂದಿರುವುದು ಸೂಕ್ತವಾಗಿದೆ. ಪರೀಕ್ಷಿತ ಮಹಾರಾಜ, ಮಹರ್ಷಿಗಳಾದ ನಾರದರ ಈ ಮಾತುಗಳನ್ನು ಕೇಳುತ್ತಲೇ ಕಂಸನು ಕೋಪದಿಂದ ಕಿಡಿಕಿಡಿಯಾದನು. ಅವನ ಇಂದ್ರಿಯಗಳು ಕಂಪಿಸತೊಡಗಿದವು. ವಸುದೇವನನ್ನು ಒಡನೆಯೇ ಸಂಹರಿಸಿಬಿಡಲು ತೀಕ್ಷ್ಣವಾದ ಕತ್ತಿಯನ್ನು ಹೊರಗಿಂದ ಸೆಳೆದನು. ನಾರದರು ಒಡನೆಯೇ ಅವನನ್ನು ತಡೆದು ನಿಲ್ಲಿಸುತ್ತಾ, ಕಂಸ, ಆ ವಸುದೇವನ ಮಕ್ಕಳು ಮಾತ್ರವೇ ಕಂಸನಿಗೆ ಮೃತ್ಯುರೂಪರಾಗಿರುವುದೆಂಬುದನ್ನು ಆತನಿಗೆ ತಿಳಿ ಹೇಳುತ್ತಾ ವಸುದೇವನನ್ನು ಸಂಹರಿಸುವುದು ಅನುಚಿತವೆಂಬುದನ್ನು ಆತನಿಗೆ ಮನದಟ್ಟು ಮಾಡಿಕೊಟ್ಟರು. ವಸುದೇವನ ಮಕ್ಕಳೇ ತನಗೆ ಮೃತ್ಯುಗಳೆಂದು ಭಾವಿಸಿದರೂ ಕಂಸನು ಪುನಃ ವಸುದೇವನಿಗೂ ದೇವಕಿಗೂ ಕೊಳಗಳನ್ನು ತೊಡಿಸಿ ಅವರನ್ನು ಸೆರೆಮನೆಯಲ್ಲಿ ಇರಿಸಿದನು. ನಾರದ ಮಹರ್ಷಿಗಳು ಹೊರಟು ಹೋದ ನಂತರ ಕಂಸನು ಕೇಶಿ ಎಂಬ ರಾಕ್ಷಸರನ್ನು ಕರೆದು ಹೇಳಿದನು, ಕೇಶಿ ರಾಕ್ಷಸನೇ, ನೀನು ಈಗಲೇ ಗೋಕುಲಕ್ಕೆ ಹೋಗಿ ಅಲ್ಲಿರುವ ನನ್ನ ಶತ್ರುಗಳಾದ ಕೃಷ್ಣ ಬಲರಾಮರನ್ನು ಸಂಹರಿಸು. ಕೇಶಿಯು ಹಾಗೆಯೇ ಆಗಲೆಂದು ಹೇಳಿ ಹೊರಟು ಹೋದನು. ಕೇಶಿಯು ಹೊರಟು ಹೋದ ನಂತರ ಕಂಸನು ಮುಷ್ಟಿಕ, ಚಾಣೂರ, ಶಲಕ, ತೋಷಲ ಇವರೇ ಮೊದಲಾದ ಜಟ್ಟಿಗಳನ್ನು, ಮಂತ್ರಿಗಳನ್ನು, ಮಾವಟಿಗರನ್ನು ಕರೆಯಿಸಿ ಹೇಳಿದನು, ವೀರರಾದ ಚಾಣೂರ ಮುಷ್ಟಿಕರೇ, ನಾನು ಹೇಳಲಿರುವ ಈ ಮಾತುಗಳನ್ನು ತದೇಕ ಚಿತ್ತರಾಗಿ ಕೇಳಿರಿ. ವಸುದೇವನ ಮಕ್ಕಳಾದ ಬಲರಾಮ, ಕೃಷ್ಣರೆಂಬ 2 ಮಕ್ಕಳು ನಂದಗೋಕುಲದಲ್ಲಿದ್ದಾರೆ. ನನ್ನ ಮರಣಕ್ಕೆ ಅವರೇ ಕಾರಣರಾಗುವರೆಂದು ಹೇಳಲ್ಪಟ್ಟಿದ್ದಾರೆ. ಅವರೇನಾದರೂ ಇಲ್ಲಿಗೆ ಬಂದರೆ ನೀವು ಅವರನ್ನು ಮಲ್ಲ ಯುದ್ಧದ ಮೂಲಕವಾಗಿ ನಾನಾ ಪ್ರಕಾರವಾದ ವರಸೆಗಳನ್ನು ತೋರಿಸುತ್ತಾ ಸಂಹರಿಸಿರಿ. ಮಲ್ಲ ಯುದ್ಧಕ್ಕಾಗಿ ರಂಗವನ್ನು ಕಲ್ಪಿಸಿರಿ. ರಂಗದ ಸುತ್ತಲೂ ಬಗೆ ಬಗೆಯಾದ ಎತ್ತರವಾದ ಆಸನಗಳನ್ನು ಕಲ್ಪಿಸಿರಿ. ಪಟ್ಟಣಿಗರು, ದೇಶೀಯ ಜನರು ಸ್ವೇಚ್ಛೆಯಿಂದ ಮಲ್ಲಯುದ್ಧವನ್ನು ನೋಡಲಿ. ಚಾಣೂರ ಮುಷ್ಟಿಕರಿಗೆ ಮಲ್ಲಯುದ್ಧದ ವಿಷಯವಾಗಿ ಹೇಳಿದ ನಂತರ ಕಂಸನು ಮಾವಟಿಗನನ್ನು ಕುರಿತು ಹೇಳುತ್ತಾನೆ, ಮಾವಟಿಗನೇ, ನೀನು ಆನೆಗಳ ನಿಯಂತ್ರಣದಲ್ಲಿ ಅತ್ಯಂತ ಚತುರನಾಗಿರುವೆ. ನಮ್ಮಲ್ಲಿರುವ ಅಜೇಯವಾದ ಕುವಲಯಾಪೀಡ ಸಲಗವನ್ನು ನೀನು ರಂಗಸ್ಥಳದ ಮಹಾದ್ವಾರದಲ್ಲಿ ನಿಲ್ಲಿಸಿಕೊಂಡಿರಬೇಕು. ನನ್ನ ಶತ್ರುಗಳಾದ ರಾಮ, ಕೃಷ್ಣರು ಮಹಾದ್ವಾರಕ್ಕೆ ಬಂದೊಡನೆಯೇ ಕುವಲಯಾಪೀಡ ಸಲಗವನ್ನು ಅವರ ಮೇಲೆ ನುಗ್ಗಿಸಿ ಅವರನ್ನು ಸಂಹರಿಸಬೇಕು. ಮಾವಟಿಗನಿಗೆ ಹಾಗೆ ಹೇಳಿದ ಬಳಿಕ ಕಂಸನು ಮಹಾಮಾತ್ಯರನ್ನು ಕುರಿತು ಹೇಳುತ್ತಾನೆ, ಮಹಾಮಾತ್ಯರೇ, ಚತುರ್ದಶಿ ತಿಥಿಯಲ್ಲಿ ಧನುರ್ಯಾಗವು ಯಥಾವಿಧಿಯಾಗಿ ಆರಂಭವಾಗಲಿ. ವರದನಾದ ಭೂತಪತಿಯಾದ ರುದ್ರನ ಪ್ರೀತ್ಯರ್ಥವಾಗಿ ಪರಿಶುದ್ಧವಾದ ಪಶುಗಳನ್ನು ಬಲಿಕೊಡಿರಿ. ಪರೀಕ್ಷಿತ ಮಹಾರಾಜ ಹೀಗೆ ಮಂತ್ರಿಗಳಿಗೆ ಆಜ್ಞಾಪಿಸಿದ ನಂತರ ತಂತ್ರಜ್ಞನಾದ ಆ ಕಂಸನು ಯದುಶ್ರೇಷ್ಠನಾದ ಅಕ್ರೂರನನ್ನು ಕರೆಯಿಸಿ ಅವನ ಕೈಗಳನ್ನು ಹಿಡಿದುಕೊಂಡು ಅವನಿಗೆ ಹೇಳಿದನು, ಅಕ್ರೂರನೇ, ನೀನು ಉದಾರನಾದ ಮಹಾಧಾನಿಯಾಗಿರುವೆ. ಎಲ್ಲ ಪ್ರಕಾರಗಳಿಂದಲೂ ನೀನು ನನಗೆ ಅತ್ಯಂತ ಆದರಣೀಯನಾಗಿರುವೆ. ಇಂದು ನೀನು ನನಗೆ ಮಿತ್ರೋಚಿತವಾದ ಒಂದು ಕಾರ್ಯವನ್ನು ಮಾಡಿಕೊಡಬೇಕಾಗಿದೆ. ಭೋಜ ವೃಷ್ಣಿ ವಂಶೀಯರಲ್ಲಿ ನಿನಗಿಂತಲೂ ಪ್ರಿಯನಾದವನಾಗಲಿ ಹಿತವಾದವನಾಗಲಿ ಬೇರೆ ಯಾರೂ ನನಗೆ ಇರುವುದಿಲ್ಲ. ನಾನು ಹೇಳಲಿರುವ ಈ ಕಾರ್ಯವು ಅತ್ಯಂತ ಮಹತ್ವಪೂರ್ಣದ್ದಾಗಿದೆ. ಯದ್ಯಪಿ ಇಂದ್ರನು ಸ್ವತಃ ಸಮರ್ಥನಾಗಿದ್ದರೂ ಮಹಾವಿಷ್ಣುವನ್ನು ಆಶ್ರಯಿಸಿ ತನ್ನ ಕಾರ್ಯವನ್ನು ಸಾಧಿಸಿಕೊಳ್ಳುವಂತೆ ಈ ಮಹಾಕಾರ್ಯದ ಸಾಧನೆಗಾಗಿ ನಾನು ನಿನ್ನನ್ನು ಆಶ್ರಯಿಸುತ್ತಿದ್ದೇನೆ. ಅಕ್ರೂರ, ನೀನು ಈಗಲೇ ಗೋಕುಲಕ್ಕೆ ಹೋಗಬೇಕು. ವಸುದೇವನ 2 ಮಕ್ಕಳು ಅಲ್ಲಿಯೇ ಇದ್ದಾರೆ. ಅವರನ್ನು ಇದೇ ರಥದಲ್ಲಿ ಕುಳ್ಳಿರಿಸಿಕೊಂಡು ಶೀಘ್ರಾತಿ ಶೀಘ್ರವಾಗಿ ಇಲ್ಲಿಗೆ ನೀನು ಕರೆತರಬೇಕು. ವಿಷ್ಣುವಿನ ಮೇಲೆ ವಿಶ್ವಾಸವನ್ನಿಟ್ಟಿರುವ ದೇವತೆಗಳು ಆ 2 ಬಾಲಕರೇ ನನ್ನ ಮರಣಕ್ಕೆ ಕಾರಣರಾಗುವರೆಂದು ನಿಶ್ಚಯಿಸಿಬಿಟ್ಟಿದ್ದಾರೆ. ಆದುದರಿಂದ ನೀನು ಆ 2ರನ್ನು ಇಲ್ಲಿಗೆ ಅವಶ್ಯವಾಗಿ ಕರೆತರಬೇಕು. ಇದು ಅಲ್ಲದೆ ನಂದಗೋಪನೆ ಮೊದಲಾದ ಗೋಪಾಲರು
ಅಪಾರವಾದ ಕಾಣಿಕೆಗಳೊಡನೆ ಇಲ್ಲಿಗೆ ಬರುವಂತೆ ಮಾಡು. ಅಕ್ರೂರ, ಅವರು ಇಲ್ಲಿಗೆ ಬಂದ ನಂತರ ಮೃತ್ಯುವಿಗೆ ಸಮಾನವಾಗಿರುವ ನನ್ನ ಕುವಲಯ ಪೀಡ ಸಲಗದಿಂದ ಆ ಬಾಲಕರನ್ನು ತುಳಿಸಿ ಸಾಯುವಂತೆ ಮಾಡುತ್ತೇನೆ. ಒಂದು ವೇಳೆ ಅವರು ಕುವಲಯ ಪೀಡ ಸಲಗದಿಂದ ತಪ್ಪಿಸಿಕೊಂಡು ಬಿಟ್ಟರೆ ಸಿಡಿಲಿಗೆ ಸಮಾನರಾದ ಮತ್ತು ಅಥವಾ ವಜ್ರಾಯುಧ ಸದೃಶರಾದ ಚಾಣೂರ ಮುಷ್ಟಿಕರೆ ಮೊದಲಾದ ಜಟ್ಟಿಗಳೊಡನೆ ಮಲ್ಲಯುದ್ಧವನ್ನು ಮಾಡಿಸಿ ಬಲರಾಮ ಕೃಷ್ಣರನ್ನು ಧ್ವಂಸ ಮಾಡುತ್ತೇನೆ. ಹೀಗೆ ಬಲರಾಮ ಕೃಷ್ಣರ ಅವಸಾನವಾದ ನಂತರ ವಸುದೇವನೇ ಮೊದಲಾದ ವೃಷ್ಣಿಗಳು, ಭೋಜ ವಂಶೀಯರು, ದಾಶಾರ್ಹ ವಂಶೀಯರು ತಮ್ಮ ಬಂಧು ಬಾಂಧವರ ಸಹಿತವಾಗಿ ದುಃಖ ತಪ್ತರಾಗುತ್ತಾರೆ. ಬಳಿಕ ಗರ್ವಿಷ್ಠರಾದ ಅವರೆಲ್ಲರನ್ನೂ ನಾನೇ ಸಂಹರಿಸುತ್ತೇನೆ. ನನ್ನ ತಂದೆಯಾದ ಉಗ್ರಸೇನನು ಈಗಾಗಲೇ ಮುದುಕನಾಗಿ ಬಿಟ್ಟಿದ್ದಾನೆ. ಆದರೂ ಅವನಿಗೆ ರಾಜ್ಯ ಲೋಭವಿದೆ. ವಸುದೇವಾದಿಗಳನ್ನು ಸಂಹರಿಸಿದ ನಂತರ ರಾಜ್ಯ ಲೋಭಿಯಾದ ಈ ನನ್ನ ತಂದೆಯನ್ನು, ಅವನ ತಮ್ಮ ದೇವಕನನ್ನು ಮತ್ತು ನನ್ನನ್ನು ದ್ವೇಷಿಸುವವರೆಲ್ಲರನ್ನೂ ಒಂದೇ ಬಾರಿಗೆ ಕತ್ತಿಯಿಂದ ತರಿದು ಹಾಕುತ್ತೇನೆ. ಪ್ರಾಣಸಖನೆ, ಅನಂತರವೇ ಈ ಭೂಮಂಡಲವು ನನಗೆ ಕಂಟಕರಹಿತವಾಗುತ್ತದೆ. ಯಾವ ಕಂಟಕಗಳು ಇಲ್ಲದೆ ಸ್ವೇಚ್ಛೆಯಿಂದ ಆಳಬಹುದು. ಜರಾಸಂಧನೇ ನನಗೆ ಪರಮ ಗುರು, ದ್ವಿವಿಧನೇ ನನ್ನ ಪ್ರಿಯ ಸಖನು. ಶಂಬರಾಸುರ, ನರಕಾಸುರ, ಬಾಣಾಸುರರು ನನ್ನೊಡನೆ ಮೈತ್ರಿಯನ್ನು ಬೆಳೆಸಿದ್ದಾರೆ. ಅವರೊಡನೆ ಸೇರಿಕೊಂಡು ಅಥವಾ ಅವರೆಲ್ಲರ ಸಹಾಯವನ್ನು ಪಡೆದು ದೇವತೆಗಳ ಪಕ್ಷದಲ್ಲಿ ಇರುವವರೆಲ್ಲರನ್ನೂ ಸಂಹರಿಸಿ ನಿಷ್ಕಂಟಕವಾದ ಈ ಭೂಮಿಯನ್ನು ಸ್ವೇಚ್ಛೆಯಿಂದ ಅನುಭವಿಸುತ್ತೇನೆ. ಅಕ್ರೂರ, ಅತ್ಯಂತ ರಹಸ್ಯಕರವಾದ ಈ ಎಲ್ಲ ವಿಷಯಗಳನ್ನು ನಾನು ನಿನಗೆ ಪ್ರಿಯ ಸಖನೂ ಎಂಬ ಭಾವನೆಯಿಂದ ಹೇಳಿಬಿಟ್ಟಿದ್ದೇನೆ. ನೀನು ಈಗಲೇ ಹೋಗಿ ಬಲರಾಮ ಕೃಷ್ಣರನ್ನು ಸಾಧ್ಯವಾದಷ್ಟು ಬೇಗ ಇಲ್ಲಿಗೆ ಕರೆದುಕೊಂಡು ಬಾ. ಅವರಿನ್ನೂ ಮಕ್ಕಳಾಗಿರುವುದರಿಂದ ಸುಲಭವಾಗಿ ಅವರನ್ನು ಮುಗಿಸಿಬಿಡಬಹುದು. ಧನುರ್ಯಜ್ಞವನ್ನು ಸಂದರ್ಶಿಸಲು ಮತ್ತು ರಾಜಧಾನಿಯಾದ ಮಥುರಾ ಪಟ್ಟಣದ ಸೊಬಗನ್ನು ವೀಕ್ಷಿಸಲು ಬರಬೇಕೆಂಬುದಾಗಿ ನೀನು ಅವರಿಗೆ ತಿಳಿಸಬೇಕು. ಹೀಗೆ ಕಂಸನು ತನ್ನ ಮನಸ್ಸಿನಲ್ಲಿ ಇದ್ದುದೆಲ್ಲವನ್ನು ಮರೆಮಾಚದೆ ಅಕ್ರೂರನಿಗೆ ಹೇಳಿದ ನಂತರ ಮಹಾಮೇಧಾವಿಯಾದ ಅಕ್ರೂರನು ಉತ್ತರಿಸುತ್ತಾನೆ. ರಾಜನ್ ಮನೀಷಿತಂ ಸದ್ರಕ್ಯವಸಾವಧ್ಯ ಮಾರ್ಜನಂ ಸಿದ್ಧ್ಯ ಸಿದ್ಧ್ಯೋ ಸಮಂ ಕುರ್ಯ ದೈವಂ ಹಿ ಫಲಸಾಧನಂ. ಮಹಾರಾಜ, ನೀನು ನಿನ್ನ ಮೃತ್ಯುವಿನ ನಿವಾರಣೆಗಾಗಿಯೂ ಅರಿಷ್ಟವನ್ನು ತೊಡೆದು ಹಾಕುವುದಕ್ಕಾಗಿಯೂ ಹೀಗೆ ಯೋಚಿಸಿರುವುದು ಸಾಧುವಾಗಿಯೇ ಇದೆ. ಕಾರ್ಯವು ಸಿದ್ಧಿಸಲಿ ಸಿದ್ಧಿಸದೇ ಇರಲಿ, ಎರಡನ್ನು ಸಮಭಾವದಲ್ಲಿಟ್ಟುಕೊಂಡು ಕಾರ್ಯ ಮಾಡುವುದು ಯುಕ್ತವಾಗಿ ಕಾಣುತ್ತದೆ. ಕಾರ್ಯದ ಸಿದ್ಧಿಯಾದರೆ ಹೆಚ್ಚು ಸಂತೋಷಿಸಬಾರದು, ಕಾರ್ಯದ ಸಿದ್ಧಿ ಆಗದಿದ್ದರೆ ದುಃಖಿಸಲು ಬಾರದು. ಇದು ಸಮತ್ವವೆನಿಸುತ್ತದೆ. ಮೇಲಾಗಿ ಮನುಷ್ಯನು ಪ್ರಯತ್ನಿಸಬಹುದೇ ಹೊರತು ಕಾರ್ಯದ ಸಾಧನೆಯು ದೈವವನ್ನೇ ಅವಲಂಬಿಸಿದೆ. ದೈವಂ ಹಿ ಫಲಸಾಧನಂ ಮನೋರಥಾನ್ ಕರುತ್ಯುಚ್ಚೈರ್ಜನೋ ದೈವ ಹತಾನಪಿ ಯುಜ್ಯತೆ ಹರ್ಷ ಶೋಕಾಭ್ಯಾಂ ತಥಾಪ್ಯಾಜ್ಞಾಂ ಕರೋಮಿತೆ. ಕೆಲವು ಜನರು ದೈವ ಸಂಕಲ್ಪಕ್ಕೆ ವಿರುದ್ಧವಾದಂತಹ ಮನೋರಥಗಳನ್ನು ಹೊಂದಿ ಉದ್ದೇಶದ ಸಾಫಲ್ಯಕ್ಕಾಗಿ ಹೆಚ್ಚು ಹೆಚ್ಚು ಪ್ರಯತ್ನಿಸುತ್ತಲೇ ಇರುತ್ತಾರೆ. ಈ ಕಾರಣದಿಂದಲೇ ಅಂತಹವರಿಗೆ ಹರ್ಷ ಶೋಕಗಳೆರಡೂ ಉಂಟಾಗುತ್ತವೆ. ದೈವಕ್ಕೆ ವಿರುದ್ಧವಾಗಿ ವರ್ತಿಸುವಾಗ ಕಾರ್ಯವು ಹಾಳಾಗಿ ಬಿಟ್ಟರೆ, ಉದ್ದೇಶಿಸಿದ ಫಲಕ್ಕೆ ವಿಪರೀತವಾದ ಫಲವನ್ನು ನೀಡಿದರೆ ಅತ್ಯಂತ ದುಃಖವಾಗುತ್ತದೆ. ಹೇಗಾದರೂ ಇರಲಿ, ನಿನ್ನ ಆಜ್ಞೆಯಂತೆ ಬಲರಾಮ ಶ್ರೀಕೃಷ್ಣರನ್ನು ಇಲ್ಲಿಗೆ ಕರೆತರುವೆನು. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಪರೀಕ್ಷಿತ ಮಹಾರಾಜ, ಕಂಸನು ಅಕ್ರೂರನಿಗೆ ರಾಮಕೃಷ್ಣರನ್ನು ಮಥುರಾ ಪಟ್ಟಣಕ್ಕೆ ಕರೆತರಲು ಆಜ್ಞಾಪಿಸಿ ತನ್ನ ಮಂತ್ರಿ ಮಹೋದಯರನ್ನು ಕಳುಹಿಸಿಕೊಟ್ಟು ತನ್ನ ಅರಮನೆಯನ್ನು ಪ್ರವೇಶಿಸಿದನು. ಅಂತೆಯೇ ಅಕ್ರೂರನು ತನ್ನ ಮನೆಗೆ ಹೋದನು ಎಂದು ಶುಕಮುನಿಗಳು ಪರೀಕ್ಷಿತ ರಾಜನಿಗೆ ಹೇಳುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ ಪೂರ್ವಾರ್ಧದಲ್ಲಿ 36ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.